ಅದಕ್ಕೆ ನಾನು ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಮುದೋಳದವ್ರೇನೆ. ನಾನು ಬೀಳಿಗೆ ಅವ್ರಕ್ಕಿಂತ ಎಲ್ಲರಿಗಿಂತನೂ 10 ವರ್ಷದ ಎವರೇಜ್ ತೆಗೆದ್ರೆ 200 ರೂಪಾಯಿ ಹಚ್ಕೊಟ್ಟಿವಿ. ಟೋಟಲ್ ಆಗಿ ನೋಡಿದ್ರೆ 1,000 ಕೋಟಿ ರೂಪಾಯಿ ಬೀಳಿಗೆ ತಾಲೂಕಲ್ಲಿ ಬರ್ತಿರುವಂತ ಎಲ್ಲಾ ಫ್ಯಾಕ್ಟ್ರಿಗಳಿಗಿಂತ ಮುದೋಳ ನಿರಾಣಿಸುವ ಫ್ಯಾಕ್ಟ್ರಿ ಹೆಚ್ಚು ಕಂಪನಿ ಬಿಲ್ ಕೊಟ್ಟರು ಸಹಿತ ಇಡೀ ದೇಶದೊಳಗೆ ಪ್ರತಿ ವರ್ಷ ಒಂದೇ ಕಾರ್ಖಾನೆ ಸ್ಟ್ರೈಕ್ ಯಾವ್ದಾದ್ರು ಆಗಿತ್ತಂದ್ರೆ ಮುದೋಳದ ನಿರಾಣಿ ಸಕ್ಕರೆ ಕಾರ್ಖಾನೆ. ನಾವೇನ್ ಪಾಪ ಮಾಡೀವಿ? ನಾವೇನು ಯಾರಾದ್ರೂ ಕಬ್ಬಿನ ಬಿಲ್ ಮುಗಿಸ್ಕೊಂಡಿವ, ಟ್ರ್ಯಾಕ್ಟರ್ ಬಾಡಿಗೆ ಮುಗಿಸ್ಕೊಂಡಿವ, ದೊಡ್ಡದಾರ ಪಗಾರ ಮುಗಿಸ್ಕೊಂಡಿವ? ಇಲ್ಲಪ್ಪ, ಎಲ್ಲ ನಮ್ಮ ಹೊಲದ ಮೇಲೆ ಸಾಲ ತೆಗೆದು ಸೇರಿ ತಗೊಂಡು ಎಲ್ಲ ನಿಮಗ ಬಡ್ದೀವಿ, ನಮ್ದೆಲ್ಲ ನಿಲಾಪ್ ಬಂದಾವಪ್ಪ ಅನ್ನುವಂಥ ಪರಿಸ್ಥಿತಿನೂ ಮಾಡಿದೇವ. ಏನೇನು ಮಾಡಲಾರ್ದೇನೆ ಇವತ್ತೆಲ್ಲ ಮಾಡಿದ್ರು ಸಹಿತ ಇವತ್ತು ಆ ಸಮಸ್ಯೆ ಬಂತಲ್ಲ, ಆ ಸಮಸ್ಯೆದ ಪ್ರತಿಫಲವಾಗಿನೇ ಯಾವಾಗಿದ್ರೆ ಕೀಲಿ ಹಾಕಿಸ್ತಾರೋ ಗೊತ್ತಿಲ್ಲ, ನಾವು ಹುಷಾರಾಗಿರ್ಬೇಕಂತೇಳಿ ಸ್ವಲ್ಪ ಜಮಖಂಡಿ ಕಡೆ ಮೋತಿ ಮಾಡಿದ್ವಿ. ಆ ಜಮಖಂಡಿ ಕಡೆ ಮೋತಿ ಮಾಡಿದಾಗ ನೀವೆಲ್ಲರೂ ತಪ್ಕೊಂಡು ಅಪ್ಕೊಂಡು, ಇದು ಸವಳ ಭೂಮಿ, ಇದ್ರಾಗ ಕಾಲಿಟ್ರೆ ಪೂರ ಮೊಳಕಾಲ್ತನ ಕಾಲು ಒಳಗೋಗ್ತಿತ್ತು. ಅವಾಗ ದಿವಂಗತ ಟಿ ಬೆರೆದವ್ರನ್ನ ಮನೆಗೆ ಇಲ್ಲಿ ಬರ್ಬೇಕಾದ್ರೆ ನಮ್ಮ ಅಧ್ಯಕ್ಷರಿದ್ರು. ಅಲ್ಲಿ ತನಕ ಕಾರ್ ತೊಗೊಂಬಂದು ಇಲ್ಲಿ ಬಂಡಿದಾರಿಲಿ ಬರಾಕ್ ಬರ್ತಿರ್ಲಿಲ್ಲ. ನಿನ್ನ ಕಾರ್ ಹೋಗೋದಲ್ಲಪ್ಪ ತಮ್ಮ, ಇಲ್ಲೇ ಹಚ್ಚು, ನನ್ನ ಕಾರ್ ತೊಗೋತಾನೆ ಅಂತೇಳಿ ಅವ್ರ ಕಾರ್ ತೊಗೊಂಡ್ರು. ಅವ್ರ ಕಾರ್ ತೊಗೊಂಡು 2-3 ಕಿಲೋಮೀಟರ್ ಬರ್ಬಿಡಿದ್ರೆ ಆ ಥರ ಎದ್ದು ನಿಂತು ಬಿಡ್ತು. ಮುಂದೆ ಹೋಗಲಿಲ್ಲ, ಹಿಂದೆ ಹೋಗಲಿಲ್ಲ. ಮತ್ತೆ ಬೇಡತ್ತೆ ಒಂದು ಸೈಕಲ್ ಮೋಟರ್ ತರಿಸಿ ಇಲ್ಲಿ ಬಂದೀವಿ. ಅವಾಗೆಲ್ಲ ಇಲ್ಲಿ ಸುತ್ತಮುತ್ತಲು ಹಿರಿಯರಿಲ್ಲ ಇದ್ದೀರಿ.